ಒಂದು ಗಂಭೀರವಾದ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅನ್ನುವ ಒಂದು ವಿಚಾರದಲ್ಲಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಕಳೆದ ಎಷ್ಟೋ ವರ್ಷಗಳಿಂದ ಒಂದು ಪ್ರತಿಭಟನೆ ನಡೀತಾನೇ ಇದೆ. ಅದು ಕೂಡ ಒಂದು ಸ್ಟಾರ್ಲೈಟ್ ಎನ್ನುವ ಒಂದು ಪ್ರೈವೇಟ್ ಕಂಪೆನಿ. ಆ ಪ್ರೈವೇಟ್ ಕಂಪೆನಿಯ ರಾಜಾರೋಷವಾದ ಒಂದು ನಡೆಯನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೆದಿವೆ. ಇವತ್ತು ಒಂದು ವಿಚಾರವನ್ನು ಕೇಳಿದಾಗ ತುಂಬಾ ಸಂಕಟ ಆಯಿತು. ನಾವು ರೈತರು ಯಾಕೆ ಈ ರೀತಿ ಮಲಗಿ ಬಿದ್ದಿದ್ದೇವೆ ಅನ್ನೋದೇ ಒಂದು ದುರಂತ ಅಂತಲೇ ಹೇಳ್ತೇನೆ ನಾನು. ಯಾಕಂತ ಹೇಳಿದರೆ, ಒಬ್ಬ ರೈತ ಈ ಭತ್ತದ ಬೆಳೆ, ಇವತ್ತು ನಾನು ನೋಡಿದ ಏನು ಸೀನ್ ಇದೆ ಅದು ಭತ್ತದ ಬೆಳೆ. ಈ ಸ್ಟಾರ್ಲೈಟ್ ಅವರ ಹೊಟ್ಟೆಗೆ ಮಣ್ಣು ತಿನ್ನುವವರು ಇರಬೇಕು. ಇವರು ಭತ್ತವನ್ನು ಹೇಗೆ ಬೆಳೀತಾರೆ, ಭತ್ತವನ್ನು ಬೆಳೀಲಿಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ, ಈಗಿನ ನೋಡಿ, ಮುಂಚೆ ಇರುವ ಕಾಲ ಬೇರೆ ಇತ್ತು. ಆದರೆ ಈಗಿನ ಈ ಸಮಯದಲ್ಲಿ ಆ ಭತ್ತವನ್ನು ಬೆಳೆಯುವುದೇ ಒಂದು ಸಾಹಸ. ಯಾರು ಬೆಳೀತಾನೆ ಇಲ್ಲ. ಅಂಥದ್ದಲ್ಲಿ ಬೆಳೆದ ಒಂದು ಭತ್ತದ ಗದ್ದೆಯನ್ನು ಪುಡಿ ಮಾಡಿ ಆ ದೊಡ್ಡ ದೊಡ್ಡ ಒಂದು ನಿಮ್ಮ ಏನು ಹೇಳಿದೆ ತಂತಿಗಳನ್ನು ನಡುವಲ್ಲಿ ನೀವು ಆ ಬೂಟುಗಳನ್ನು ಹಾಕಿ ತುಳ್ಕೊಂಡು ಹೋಗಿ ಆ ತಂತಿಗಳನ್ನು ಎಳೆದಿದ್ದೀರಲ್ಲ. ಈ ಸ್ಟಾರ್ಲೈಟ್ ಕಂಪೆನಿಯವರಿಗೆ ಏನಾದರೂ ತಲೆಯಲ್ಲಿ ಬುದ್ಧಿ ಏನಾದರೂ ಇದೆಯಾ? ನಿಮಗೆ ಗೊತ್ತಿದೆಯಾ ಭತ್ತದ ಬೆಳೆ ಬೆಳೀಲಿಕ್ಕೆ ಎಷ್ಟು ಕಷ್ಟ ಇದೆ? ನಾನು ಕೂಡ ಒಂದು ಭತ್ತದ ಬೆಳೆ ಬೆಳೆಯುವ ಫ್ಯಾಮಿಲಿಯಿಂದ ಬಂದವ. ಭತ್ತವನ್ನು ಹೇಗೆ ಬೆಳೀತಾರೆ, ಎಷ್ಟು ಕಷ್ಟ ಇದೆ. ಅದು ಕಟಾವು ಮಾಡಲಿಕ್ಕೆ ಬಂದಿರುವಂಥ ಕೊನೆಯ ಹಂತದ ಭತ್ತವನ್ನು ನಿಮಗೆ ಒಂದು ತಿಂಗಳು ನಿಂತಿದ್ರೆ ಏನು ಸಾಯ್ತಾ ಇದ್ದೀರಾ ನೀವು? ಎಲ್ಲಿಯಾದರೂ ಸಾಯ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದು ನಾನು. ಒಂದು ತಿಂಗಳು ನೀವು ನಿಂತಿದ್ರೆ ಸಾಕಿತ್ತು. ಯಾರು ಆ ಭತ್ತದ ಬೆಳೆಯನ್ನು ಮಾಡಿದ್ದಾರೆ, ಯಾರಂತಲ್ಲ, ಅಲ್ಫೋನ್ಸ್ ಡಿಸೋಜ ಎನ್ನುವಂತಹ ಒಬ್ಬ ಕೃಷಿಕ, ಎಷ್ಟೋ ವರ್ಷಗಳಿಂದ ಕೃಷಿಯನ್ನು ಮಾಡ್ಕೊಂಡು ಬಂದಿರುವಂಥವರು ಆ ಭತ್ತದ ಬೆಳೆಯನ್ನು ಮಾಡಿದ್ದಾರೆ. ನಿಮಗೆ ವಿನಂತಿ ಕೂಡ ಮಾಡಿದ್ದಾರೆ, 1 ತಿಂಗಳು ಕೊಡಿ ನನಗೆ, ನಾನು ಆ ಭತ್ತದ ಬೆಳೆಯನ್ನು ನಾನು ಕಟಾವು ಮಾಡ್ತೇನೆ, ಆನಂತರ ನಿಮಗೆ ಬೇಕಾದಾಗೆ ಮಾಡಿ. ಅದು ಕೂಡ ಯಾವಾಗ ಬೇಕಾದಾಗೆ ಮಾಡಿ, ಅವರಿಗೆ ಬೇಕಾದ ಪರಿಹಾರ ಮೊತ್ತವನ್ನು ಕೊಟ್ಟ ಮೇಲೆ. ಪರಿಹಾರ ಮೊತ್ತವನ್ನು ನೀವೇನಾದರೂ ಕೊಟ್ಟಿದ್ದೀರಾ ಅವರಿಗೆ? ಏನಾದರೂ ಮಾತಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ? ಏನೂ ಇಲ್ಲ. ಈ ಪೊಲೀಸ್ ವ್ಯವಸ್ಥೆ ಏನು ತಿಂತಾ ಇದೆ ಹೊಟ್ಟಿಗೆ? ಅಂಥ ಒಂದು ಅಮಾನವೀಯ ಒಂದು ಕೃತ್ಯವನ್ನು ಮಾಡುವಾಗ ಪೊಲೀಸ್ ವ್ಯವಸ್ಥೆ ಕೂಡ ಬಂದು ಅವರ ಜೊತೆಗೆ ನಿಂತು ಅದನ್ನು ಸಮರ್ಥನೆ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದರೆ, ಇವತ್ತು ಎಲ್ಲಿದೆ DC ಎಲ್ಲಿದ್ದಾರೆ? ನಮ್ಮ MP ಅವರು, ನೇರವಾಗಿ ನಾನು ಹೇಳ್ತೇನೆ, ನಮ್ಮ MP ಅವರು, ಚೌಟ್ ಅವರು, ನಾನು ಒಂದು ಮೆಚ್ಚಿಕೊಂಡಿರುವಂಥ ಒಂದು ಉತ್ತಮ ನಾಯಕ ಅಂತ ನಾನು ಮೆಚ್ಚಿಕೊಂಡಿದ್ದೇನೆ. ನೀವು ಅದಕ್ಕೆ ಸರಿಯಾದ ಒಂದು ಬೆಂಬಲವನ್ನು ಕೊಡ್ತಾ ಇಲ್ಲ. ಯಾಕಂದರೆ ಕೃಷಿಕರನ್ನು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಕಡಿಯುವಾಗ ಕೂಡ ನೀವು ಯಾವುದೇ ಒಂದು ತುಟಿಕ್ ಪಿಟಿಕ್ ಅನ್ನುವ ಮಾತು ಕೂಡ ಆಡ್ತಾ ಇಲ್ಲ. ಇನ್ನೊಂದು, ನಮ್ಮದು ಶಾಸಕರಿದ್ದಾರೆ, ಬಿಟ್ಟು ಬಿಡಿ. ನಮ್ಮ ಎಲ್ಲ ಶಾಸಕರು, ಮಂಗಳೂರಿನ ಯಾವ ಶಾಸಕನೂ ಸರಿಯಾಗಿಲ್ಲ. ನಾನು ಸೀದಾ ಹೇಳ್ತೇನೆ. ಯಾಕೆ ಗೊತ್ತುಂಟಾ? ನೋಡಿ, ನಮಗೆ ರಸ್ತೆ ಕರೆಕ್ಟ್, ಅಭಿವೃದ್ಧಿ ಮುಖ್ಯ. ರಸ್ತೆ ಮಾಡಬೇಕು, ಏನೋ ಒಂದು ಕಟ್ಟಡಗಳನ್ನು ಮಾಡಬೇಕು, ಸರ್ಕಾರಿ ಶಾಲೆಗಳನ್ನು ಬೇಕಾದರೆ ಇಂಪ್ರೂವ್ ಮಾಡಬೇಕು, ಅಂಗನವಾಡಿ ಕೇಂದ್ರಗಳನ್ನು ತೆರೀಬೇಕು, ಅಥವಾ ಪಂಚಾಯತ್ ಪ್ರದೇಶದಲ್ಲಿ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಸರಿ, ನಾನು ಒಪ್ಕೊಳ್ತೇನೆ. ಅದನ್ನು ಮಾಡಿದ್ದೀರಿ, ಕೆಲವರು ಮಾಡಿದ್ದೀರಿ, ಎಲ್ಲರೂ ಅಂತ ಹೇಳಿಲ್ಲ. ಎಲ್ಲ ಶಾಸಕರು ಸರಿ ಇಲ್ಲ ನಮ್ಮ ಮಂಗಳೂರಲ್ಲಿ. ಕೆಲವು ಒಂದು ಬೆರಳೆಣಿಕೆ ಶಾಸಕರು ಸರಿಯಾಗಿದ್ದೀರಿ. ಅವರು ಕೂಡ ಈ ಒಂದು ವಿಷಯ ಬಂದಾಗ ಮೌನವನ್ನು ನೀವು ತಾಳಿದ್ದು ಯಾಕೋ ಒಂಥರ ನನಗೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನೀವು ಕೂಡ ಅದರಲ್ಲಿ ಶಾಮೀಲಾಗಿದ್ದೀರೇನೋ. ನಮ್ಮ ಜನಗಳ ಮುಂದೆ ಬರುವಾಗ ನೀವು ಏನೋ ಒಂದು ಮಾತಾಡ್ತೀರಾ, ಜನಗಳ ಹಿಂದೆ ನೀವೇನೋ ಬೇರೆ ಕುತಂತ್ರಗಳನ್ನು ಮಾಡ್ತೀರಿ ಅನ್ನೋ ಒಂದು ಡೌಟ್ ನನಗೆ ಸ್ಟಾರ್ಟ್ ಆಗ್ತಾ ಇದೆ ಈಗ. ಇಷ್ಟವರೆಗೆ ಇರಲಿಲ್ಲ, ಬಟ್ ನಿನ್ನೆ ಅಮಾನವೀಯ ಕೃತ್ಯವನ್ನು ನೋಡುವಾಗ ಏನೋ ಒಂದು ನನಗೆ ಮನಸ್ಸಿಗೆ ಸಿಕ್ಕಾಪಟ್ಟೆ ಒಂದು ಘಾಸಿ ಆಗಿಬಿಟ್ಟಿತು. ಯಾಕಂತೇಳಿ ನಾವು ಬೆಳೆದಿದ್ದೇವೆ, ನಮಗೆ ಗೊತ್ತಿದೆ ಭತ್ತ ಬೆಳೆಯುವುದು ಎಷ್ಟು ಕಷ್ಟ ಇದೆ ಅಂತ ಹೇಳಿಬಿಟ್ಟು. ಅವತ್ತಿವತ್ತು ವಿಷದ ಬಾಟಲ್ ಇಟ್ಕೊಂಡು ಹೋಗಿ ಅವರ ಹೆಂಡತಿ ಮಕ್ಕಳು ಮನೆಯಲ್ಲಿ ಯಾವಾಗ ಅವರು ಆಕ್ರಂದನವನ್ನು ಮಾಡಿ ಎಲ್ಲರಿಗೂ ಬನ್ನಿ ಅವರು ಸಾಯ್ಲಿಕ್ಕೆ ಹೋಗಿದ್ದಾರೆ ಅಂತ ಬೊಬ್ಬೆ ಹೊಡೆದು ಕೇಳುವಾಗ ಕೂಡ ಒಂದು ಆ ಭತ್ತದ ಬೆಳೆಯನ್ನು ಉಳಿಸುವ ಒಂದು ಕೆಲಸಕ್ಕೆ ಯಾರಾದರೂ ಬರ್ತಾ ಇದ್ರಲ್ಲ. ಈ ಪೊಲೀಸ್ ವ್ಯವಸ್ಥೆ ಬರ್ಬೋದಿತ್ತು, ಶಾಸಕರು ಬರ್ಬೋದಿತ್ತು, MP ಗಳು ಬರ್ಬೋದಿತ್ತು, DC ಬರ್ಬೋದಿತ್ತು. ಯಾಕೆ 1 ತಿಂಗಳು ನಿಲ್ಲಲಿಕ್ಕೆ ನಿಮಗೆ ಆಗೋದಿಲ್ಲ? 1 ತಿಂಗಳಲ್ಲಿ ಏನು ಎಲ್ಲ ನಿಮ್ಮದು ವೈರ್ ಲೈನ್ ಫಿನಿಶ್ ಆಗಿಬಿಡುತ್ತಾ ಕೆಲಸ? ಆಗಲ್ಲ ಅಲ್ವಾ? ಹಾಗಾದರೆ ಒಂದು ಸ್ವಲ್ಪ ಟೈಮ್ ಕೊಡಿ ಅವರಿಗೆ. ಅವರ ಭತ್ತವನ್ನು ಕಟಾವು ಮಾಡಲಿ, ಆಮೇಲೆ ನೀವು ಮಾತಾಡಿ, ಅವರಿಗೆ ಒಂದು ಪರಿಹಾರ ಕೊಡಿ. ಪರಿಹಾರ ಕೊಟ್ಟ ಆದ ನಂತರ ನೀವು ಏನು ಕೆಲಸ ಮಾಡಲಿಕ್ಕಿದೆ ಮಾಡಿ. ಒಟ್ಟಿಗೆ ಅನ್ನ ತಿನ್ನುವ ಒಬ್ಬ ಮನುಷ್ಯರಾಗಿ, ಒಟ್ಟಿಗೆ ಮಣ್ಣು ತಿನ್ನುವ ಮಣ್ಣು ಒಬ್ಬ ರಾಕ್ಷಸ ಕೂಡ ಮಣ್ಣು ತಿನ್ನಲಿಕ್ಕಿಲ್ಲ. ಅಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇದನ್ನು ಇದು ವಿನಂತಿ ನಾನು ಮಾಡ್ತಾ ಇಲ್ಲ, ವಿನಂತಿ ನಾನು ಖಂಡಿತವಾಗಿ ಮಾಡೋದಿಲ್ಲ. ಇದನ್ನು ಒಂದು ಆಜ್ಞೆ ಅಂತಲೇ ತಿಳ್ಕೊಳ್ಳಿ. ನಾವು ಆರಿಸಿ ಕಳಿಸಿರುವಂತಹ ಪ್ರತಿನಿಧಿಗಳು, ನಾವು ನಮ್ಮ ಟ್ಯಾಕ್ಸ್ ಮನೆಯಲ್ಲಿ ನೀವು ಆರಾಮವಾದ ಜೀವನ ಮಾಡ್ತಾಯಿದ್ದೀರಿ. ನಾವು ಕಷ್ಟಪಡ್ತಾ ಇದ್ದೀವಿ, ನೀವು ಆರಾಮವಾಗಿ ಜೀವನ ಮಾಡ್ತಾಯಿದ್ದೀರಿ, ಏನು ಕಷ್ಟಪಡ್ತಾ ಇಲ್ಲ.
ಆದ್ದರಿಂದ ನೀವು ನಮ್ಮ ಎಲ್ಲ ರೈತರ ಜೊತೆ ನಿಲ್ಲಬೇಕು ಅನ್ನೋದು ನನ್ನ ಆಗ್ರಹ ಅಷ್ಟೇ.